ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಗೆ ವಿದೇಶಿ ವ್ಯಾಪಾರಿಯೊಬ್ಬ ಅತ್ಯಂತ ಅಪರೂಪದ ಮತ್ತು ಬಲಿಷ್ಠ ತಳಿಯ 2 ಹದ್ದಿನ ಮರಿಗಳನ್ನ ಉಡುಗೊರೆಯಾಗಿ ನೀಡ್ತಾನೆ. ಆ ಮರಿಗಳು ತುಂಬಾ ಸುಂದರವಾಗಿದ್ವು. ರಾಜನು ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದಾನೆ ಮತ್ತು ಅವುಗಳಿಗೆ ಆಕಾಶದಲ್ಲಿ ಹಾರುವ ತರಬೇತಿ ನೀಡಲು ಒಬ್ಬ ಅನುಭವಿ ಪಕ್ಷಿ ತರಬೇತುದಾರರನ್ನ ಕೂಡ ನೇಮಿಸ್ತಾನೆ. ಕೆಲವು ತಿಂಗಳುಗಳು ಕಳೆದವು. ಒಂದು ದಿನ ತರಬೇತುದಾರನು ರಾಜನ ಬಳಿ ಬಂದು ಒಂದು ವಿಚಿತ್ರ ಸಮಸ್ಯೆಯನ್ನ ಹೇಳ್ಕೊಳ್ತಾನೆ. ಮಹಾರಾಜ್ರೆ, ಆ 2 ಹದ್ದುಗಳಲ್ಲಿ ಒಂದು ಹದ್ದು ತುಂಬಾ ಚೆನ್ನಾಗಿ ತರಬೇತಿ ಪಡೆದಿದೆ. ಅದು ಆಕಾಶದ ಎತ್ತರಕ್ಕೆ ಹಾರಿ ತನ್ನ ಶಕ್ತಿಯನ್ನ ಪ್ರದರ್ಶಿಸುತ್ತೆ. ಆದ್ರೆ ಎರಡನೇ ಹದ್ದು ಮಾತ್ರ ತಾನು ಬಂದ ಮೊದಲ ದಿನದಿಂದಲೂ ಒಂದು ಮರದ ಕೊಂಬೆಯ ಮೇಲೆಯೇ ಕುಳಿತಿದೆ. ಅಲ್ಲಿಂದ 1 ಇಂಚು ಕದಲುವುದಿಲ್ಲ. ಅದಕ್ಕೆ ಆಹಾರವನ್ನ ನಾವೇ ಅಲ್ಲಿಗೆ ಹೋಗಿ ಕೊಡಬೇಕಾಗುತ್ತೆ ಎಂದನು. ರಾಜನಿಗೆ ಆಶ್ಚರ್ಯ ಮತ್ತು ಚಿಂತೆಯಾಯಿತು. ಆ ಎರಡನೇ ಹದ್ದು ಕೂಡ ಮೊದಲನೆಯದಂತೆಯೇ ಆಕಾಶದಲ್ಲಿ ಮುಕ್ತವಾಗಿ ಹಾರಾಡಬೇಕು ಎಂಬುದು ರಾಜನ ಆಸೆಯಾಗಿರುತ್ತೆ. ಅದಕ್ಕಾಗಿ ರಾಜ ರಾಜ್ಯದ ಪ್ರಸಿದ್ಧ ವೈದ್ಯರನ್ನ, ಮೃಗಾಲಯದ ತಜ್ಞರನ್ನ ಮತ್ತು ಮಾಂತ್ರಿಕರನ್ನ ಕೂಡ ಕರೆಸ್ತಾನೆ. ಆದರೆ ಯಾರಿಂದಲೂ ಆ ಹದ್ದನ್ನ ಆ ಕೊಂಬೆಯಿಂದ ಕೆಳಗೆ ಇಳಿಸಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ರಾಜನು ತನ್ನ ರಾಜ್ಯದಲ್ಲಿ ಒಂದು ಡಂಗೂರವನ್ನು ಕೂಡ ಸಾರಿಸ್ತಾನೆ. ಯಾರು ಆ ಹದ್ದನ್ನ ಆಕಾಶದಲ್ಲಿ ಹಾರುವಂತೆ ಮಾಡ್ತಾರೋ ಅವರಿಗೆ ರಾಜಮನೆತನದಿಂದ ದೊಡ್ಡ ಬಹುಮಾನವನ್ನು ನೀಡಲಾಗುತ್ತೆ ಅಂತ ಹೇಳಿ ಸಾರ್ತಾನೆ. ಮರುದಿನ ಬೆಳಗ್ಗೆ ರಾಜನು ತನ್ನ ಅರಮನೆಯ ಕಿಟಕಿಯಿಂದ ಹೊರಗೆ ನೋಡಿದಾಗ ಆತನಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುವುದಿಲ್ಲ. ಆ 2 ಹದ್ದುಗಳು ಆಕಾಶದಲ್ಲಿ ಪರಸ್ಪರ ಪೈಪೋಟಿ ನಡೆಸುತ್ತಾ ಅತ್ಯಂತ ಎತ್ತರದಲ್ಲಿ ಹಾರಾಡ್ತಾ ಇರ್ತವೆ. ರಾಜನು ತಕ್ಷಣವೇ ಈ ಪವಾಡ ಮಾಡಿದ ವ್ಯಕ್ತಿಯನ್ನ ಕರೆತರಲು ಆಜ್ಞಾಪಿಸ್ತಾನೆ. ಭಟರು ಒಬ್ಬ ಸಾಮಾನ್ಯ ರೈತನನ್ನ ರಾಜನ ಮುಂದೆ ತಂದು ನಿಲ್ಲಿಸ್ತಾರೆ. ರಾಜನು ಆಶ್ಚರ್ಯದಿಂದ, ಮಹಾನ್ ತಜ್ಞರಿಗೆ ಸಾಧ್ಯವಾಗದ ಕೆಲಸವನ್ನ ನೀನು ಹೇಗೆ ಮಾಡಿದೆ, ಯಾವ ಮಂತ್ರದಂಡ ಉಪಯೋಗಿಸ್ತೀನಿ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಆ ರೈತ ಹೇಳ್ತಾನೆ, ವಿನಮ್ರವಾಗಿ ನಗ್ತಾ ಹೇಳ್ತಾನೆ, ಮಹಾರಾಜರೇ, ನಾನು ಯಾವುದೇ ಮಂತ್ರ ಮಾಡಲಿಲ್ಲ. ನಾನು ಸರಳವಾಗಿ ಆ ಹದ್ದು ದಿನಾಲು ಕುಳಿತುಕೊಳ್ಳುತ್ತಿದ್ದಂಥ ಆ ಮರದ ಕೊಂಬೆಯನ್ನು ಕೊಡಲಿಯಿಂದ ಕತ್ತರಿಸಿ ಹಾಕಿದೆ ಅಷ್ಟೇ. ಕೊಂಬೆ ಕತ್ತರಿಸಿದ ತಕ್ಷಣ ತನಗೆ ಆಸರಿಯಾಗಿದ್ದ ಜಾಗ ಇಲ್ಲದೆ ಹೋದಾಗ ಆ ಹದ್ದು ಬದುಕಲು ಬೇರೆ ದಾರಿ ಇಲ್ಲದೆ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಹಾರಲು ಶುರು ಮಾಡಿತು. ಆಗ ಅದಕ್ಕೆ ತಿಳಿಯಿತು, ತನಗೂ ಆಕಾಶವನ್ನು ಆಳುವ ರೆಕ್ಕೆಗಳು ಮತ್ತು ಶಕ್ತಿ ಇದೆ ಅಂತ ಹೇಳಿಬಿಟ್ಟು. ಸೊ ಈ ಕಥೆಯ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ, ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಸೃಷ್ಟಿ ಮಾಡಿಕೊಂಡಿರುವಂತಹ ಸುರಕ್ಷತಾ ವಲಯ ಅಥವಾ ಕಂಫರ್ಟ್ ಝೋನ್ ಅಂತ ಏನಿರುತ್ತಲ್ಲ, ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದು ಅದು ನಮಗೆ ಆರಾಮದಾಯಕವಾಗಿ ಅಥವಾ ಸುರಕ್ಷಿತವಾಗಿ ಕಾಣಿಸುತ್ತೆ. ಆದರೆ ಅದು ಈ ಮಟ್ಟಿಗಷ್ಟೇ. ಆ ವಲಯ ಶಾಶ್ವತ ಅಲ್ಲ ಅನ್ನುವಂಥದ್ದು ಈ ಕತೆ ಹೇಳ್ತಾ ಹೋಗುತ್ತೆ. ಸೊ ಯಾವಾಗಲೂ ಕೂಡ ನಮಗೆ ಅದು ಕಂಫರ್ಟ್ ಝೋನ್ ಅಂತ ಏನು ಹೇಳ್ತೀವಲ್ಲ, ಅದು ಶಾಶ್ವತವಾಗಿ ಇರೋದಿಲ್ಲ. ಅದಕ್ಕೆ ಯಾವಾಗ ನಾವು ಆ ಆರಾಮದಾಯಕ ಪರಿಸ್ಥಿತಿಯಿಂದ ಹೊರ ಬರ್ತೀವೋ ಆಗಲೇ ನಾವು ನಮ್ಮ ಸಾಮರ್ಥ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲೂ ಕೂಡ ಹಾಗೇನೆ, ಹದ್ದಿಗೆ ತನ್ನ ಸಾಮರ್ಥ್ಯ ಏನು ಅಂತಲೇ ಗೊತ್ತಿರಲಿಲ್ಲ. ಯಾವಾಗ ತನ್ನ ಜಾಗವನ್ನು ಕಳ್ಕೊಳ್ತೋ ಆಗ ತನಗೆ ದಾರಿ ಇಲ್ಲದೆ ಹೋದಾಗ ಏನು ಮಾಡ್ತು, ಅನಿವಾರ್ಯವಾಗಿ ಹಾರಾಡಲೇಬೇಕಾಯಿತು, ಆಕಾಶಕ್ಕೆ ಜಿಗಿತು. ಹಾಗೆಯೇ ಕಂಫರ್ಟ್ ಝೋನಿಂದ ಹೊರಬರಲು ಕೆಲವೊಂದು ಟಿಪ್ಸ್ಗಳನ್ನ ನಾವು ನೋಡ್ತಾ ಹೋದರೆ ದಿನಚರಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ನಾವು ಮಾಡ್ತಾ ಹೋಗಬೇಕು. ಸೊ ನಮ್ಮ ಜೀವನದಲ್ಲಿ ಒಂದನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ದಿನಾಲು ಹೋಗುವ ರಸ್ತೆಯನ್ನು ಬಿಟ್ಟು ಹೊಸ ರಸ್ತೆಯಲ್ಲಿ ಪ್ರಯಾಣ ಮಾಡೋದು, ಬೆಳಗ್ಗೆ ಅರ್ಧ ಗಂಟೆ ಬೇಗ ಏಳೋದಕ್ಕೆ ಪ್ರಯತ್ನ ಪಡೋದು, ಎಂದಿಗೂ ಕೇಳದಂತಹ ಹೊಸ ವಿಷಯಗಳನ್ನು ನಾವು ಕೇಳುವಂಥದ್ದು. ಇದರಿಂದ ಏನಾಗುತ್ತೆ, ನಮ್ಮ ಮೆದುಳಿಗೆ ಹೊಸ ಚಟುವಟಿಕೆಗಳನ್ನು ಕೊಡ್ತಾ ಹೋಗುವಂಥದ್ದು.
ಭಯ ತರುವಂಥ ಕೆಲಸಗಳನ್ನು ನೋಟ್ ಡೌನ್ ಮಾಡುವಂಥದ್ದು. ಸೊ ನಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಭಯ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದನ್ನ ಸರಿಯಾಗಿ ಕಲ್ತಿರೋದಿಲ್ವೋ ಅದ್ರ ಬಗ್ಗೆ ನಮಗೆ ಭಯ ಇರುತ್ತೆ. ನಾವು ಯಾವುದ್ರ ಬಗ್ಗೆ ಪರ್ಫೆಕ್ಟಾಗಿ ನಾಲೆಜ್ ಇತ್ತು ಅಂದರೆ ನಾವು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಅರ್ಧಂಬರ್ಧ ತಿಳ್ಕೊಂಡಾಗ, ಯಾವುದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತೀವಿ, ಭಯ ಪಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಕುಕ್ಕಿಂಗೇ ಇರ್ಬೋದು, ಮಾಡೋಕ್ಕೆ ಬರದೇ ಇದ್ದಾಗ ಭಯ ಪಡ್ತೀವಿ. ಯಾವಾಗ ಅಡುಗೆ ನಾನು ಚೆನ್ನಾಗಿ ಆಗಲಿಲ್ಲ ಅಂದರೆ ಏನು ಮಾಡೋದು, ನನಗೆ ಮಾಡೋಕ್ಕೆ ಬರೋಲ್ಲ, ಕೆಟ್ಟರೆ ಯಾರು ತಿಂತಾರೆ ಅನ್ನುವಂಥ ಭಯ ಇರುತ್ತೆ. ಅದನ್ನೇ ನಾವು ಸರಿಯಾಗಿ ಕಲ್ತು ಮಾಡಿಬಿಟ್ರೆ ಅಥವಾ ಕಲಿತ್ರೆ ಆವಾಗ ನಮಗೆ ಆ ಭಯ ಇರೋದಿಲ್ಲ. ಎಷ್ಟೇ ಜನ ಬರಲಿ, ಯಾರೇ ಬರಲಿ, ಎಷ್ಟೇ ಪ್ರಮಾಣದಲ್ಲಾಗಿರಲಿ ಎಲ್ಲನೂ ಕೂಡ ತಿಳ್ಕೊಳ್ತೀವಿ, ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಕಲಿತಾ ಹೋಗಬೇಕು. ಕಲಿತಷ್ಟು ಏನಾಗುತ್ತೆ, ನಮಗೆ ಅದ್ರ ಬಗ್ಗೆ ನಾಲೆಜ್ ಪರ್ಫೆಕ್ಟಾಗಿ ನಾವು ಮಾಡೋದನ್ನು ಕಲಿತೀವಿ. ಭಯವನ್ನು ಬಿಡಬೇಕು, ಪ್ರೋಸೆಸ್ಸನ್ನು ಮಾಡಬೇಕು. ಸೊ ಇನ್ನೊಂದು, 4 ಜನರ ಜೊತೆ ಮಾತಾಡೋದಕ್ಕೆ ಕೂಡ ಕೆಲವರು ಎಸಿಟೇಷನ್ ಮಾಡ್ತಾ ಇರ್ತಾರೆ. ಸೊ ಏನು ಅಂತಂದರೆ, ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಕೆಲವ್ರಿಗೆ ಭಯ ಇರುತ್ತೆ. ಒಬ್ಬರೇ ಸ್ಟೇಜ್ ಮೇಲೆ, ಸ್ಟೇಜ್ ಫಿಯರ್ ಅಂತಲೂ ಕೂಡ ಹೇಳ್ತೀವಿ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಸ್ಪೀಚ್ ಮಾಡಿ ಅಂತಂದರೆ ಮಾಡಲ್ಲ. ಅದೇ ಫ್ರೆಂಡ್ಸ್ ಜೊತೆ ಆದರೆ ಗಂಟೆ ಮಾತಾಡ್ತಾರೆ. ಸೊ ಹಾಗಾಗಿ ಇಂಥ ಕೆಲವೊಂದು ಸಣ್ಣ ಪುಟ್ಟ ಭಯಗಳನ್ನು ಕೂಡ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅಪರಿಚಿತ ವಿಷಯಗಳನ್ನು ಒಪ್ಕೊಳ್ಬೇಕು. ಸೇ ಎಸ್ ಟು ನ್ಯೂ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ಅಂದರೆ ನಮ್ಗೆ ಯಾವುದಾದ್ರೂ ಒಂದು ನ್ಯೂ ಆಪರ್ಚುನಿಟೀಸ್ ಬಂದಾಗ ನಮಗೆ ಭಯ ಇರುತ್ತೆ. ಸೊ ಒಂದು ಹೊಸ ವಿಷಯದ ಬಗ್ಗೆ ಯಾರು ನಮಗೆ ಕೇಳ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನಮಗೆ ನಾಲೆಜ್ ಇರೋದಿಲ್ಲ. ಆದರೆ ಆ ಒಂದು ಜವಾಬ್ದಾರಿಯನ್ನು ನಮಗೆ ವಹಿಸ್ಕೊಟ್ಟಾಗ ಅದನ್ನು ನಾನು ಹೌದು ಅಂತ ಹೇಳಬೇಕು ಅಥವಾ ಇಲ್ಲ ಅಂತ ಹೇಳಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ತೀವಿ ಅಥವಾ ಭಯದಲ್ಲಿರ್ತೀವಿ. ಆಗ ಏನು ಮಾಡಬೇಕು, ಫಸ್ಟು ಹೌದು ಅಂತ ಹೇಳಬೇಕು. ಸೊ ಹೌದು ಅಂತ ಹೇಳಿಬಿಟ್ಟು ನಾನು ಮಾಡ್ತೀನಿ ಅಂತಲೂ ಕೂಡ ಹೇಳಬೇಕು. ಅದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ ಅಂತಂದರೆ ಏನಂತೆ, ಅದನ್ನು ನಾವು ಕಲ್ತ್ಬಿಟ್ಟು ಅದನ್ನು ಮಾಡಬೇಕು. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಲೇಜಿತನ ಮಾಡೋದಾಗಲಿ ಅಥವಾ ಹಿಂದೆ ಉಳ್ಕೊಳ್ಳೋದು ಇದರಿಂದ ಆಗಲಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಲಿಕೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ನಮ್ಮ ಒಂದು ಜೀವನದಲ್ಲಿ ಕಲಿಕೆ ನಿಲ್ಲಬಾರ್ದು. ಕಲಿಕೆ ಅನ್ನುವಂಥದ್ದು ನಿರಂತರವಾಗಿರಬೇಕು. ಅದು ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು. ಅದಕ್ಕೆ ಒಂದು ನಮಗೆ ಆಪರ್ಚುನಿಟಿ ಅವ್ರು ಕೊಟ್ಟಿದ್ದಾರೆ ಅಂತ ಅಂದಾಗ ಜಸ್ಟ್ ಟ್ರೈ ಇಟ್. ನಾವು ಅದನ್ನು ಎಸ್ ಅಂತ ಹೇಳಿಬಿಟ್ಟು ನಾವು ಅದನ್ನು ಒಪ್ಕೊಳ್ಬೇಕು, ಆ ಜವಾಬ್ದಾರಿನ ತಗೋಬೇಕು, ಹಾಗೆ ಆ ಕೆಲಸನ ಮುಂದುವರಿಸ್ಬೇಕು, ಭಯನ ಬಿಡಬೇಕು ಅನ್ನುವಂಥದ್ದು. ನೆಕ್ಸ್ಟು, ಸೋಲನ್ನು ಕಲಿಕೆಯ ಭಾಗವಾಗಿ ನೋಡಬೇಕು. ಸೊ ನಾನು ಈ ಕೆಲಸ ಮಾಡಿದ್ರೆ ಜನರು ಏನು ಅಂದ್ಕೊಳ್ತಾರೆ, ಓಕೆ ನಾನು ಅದನ್ನು ಒಪ್ಕೊಂಡೆ, ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಬಟ್ ಅದು ನಾನು ಎಷ್ಟರ ಮಟ್ಟಿಗೆ ಮಾಡ್ತೀನಿ, ಅದ್ರ ಬಗ್ಗೆ ಜನರ ಒಪಿನಿಯನ್ ಏನು, ಅಥವಾ ಅದನ್ನು 100% ಆಫ್ ರಿಸಲ್ಟ್ ನಾನು ಕೊಡ್ತೀನಾ ಅನ್ನುವಂಥ ಫಿಯರನ್ನು ಇಟ್ಕೋಬಾರ್ದು. ಯಾಕಂದರೆ ನಾವು ಮಾಡುವಂತಹ ಒಂದು ಕೆಲಸ 100% ಆಫ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲಿ ಫೇಲ್ಯೂರ್ ಕೂಡ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಆ ಫೇಲ್ಯೂರನ್ನು ಕೂಡ ನಾವು ಅಬ್ಸ್ಟೇಕಲ್ಸ್ ಆಗಿ ತಗೋಬೇಕು. ಅಂದರೆ ನಾವು ಜಯವನ್ನು ಗಳಿಸುವಂಥ ಮೆಟ್ಟಿಲುಗಳನ್ನು ನಾವು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಸ್ಟೋರಿಯಿಂದ ನಾವು ತಿಳ್ಕೊಬೋದು. ಸೊ ಅದಕ್ಕೆ ಏನಂತ ಹೇಳ್ತಾರೆ, ಆ ಕೆಲಸವನ್ನು ಮಾಡೋದಕ್ಕೆ ಭಯವನ್ನು ಪಡಬಾರ್ದು. ಹೊಸ ಜನರೊಂದಿಗೆ ಬರಿತಾ ಹೋಗುವಂಥದ್ದು. ಸೊ ನೆಟ್ವರ್ಕ್ ವಿತ್ ನ್ಯೂ ಪೀಪಲ್. ಸೊ ನಮಗೆ ನಮ್ಮ ಮೈಂಡಿಗೆ ಒಂದು ಹೊಸ ವಿಷಯಗಳನ್ನು ಕೊಡಬೇಕು ಅಂತಂದರೆ ನಾವೇನು ಮಾಡಬೇಕು, ಜನರೊಂದಿಗೆ ಬರಿಬೇಕು, ಜನರೊಂದಿಗೆ ಮಾತಾಡೋದನ್ನು ಕಲಿಬೇಕು. ಆಗ ಅವರಲ್ಲಿರುವಂಥ ಆಲೋಚನೆಗಳು ಅಥವಾ ನಮ್ಮಲ್ಲಿರುವಂಥ ಆಲೋಚನೆಗಳು ಒಬ್ರಿಗೊಬ್ರಿಗೆ ಶೇರಪ್ ಮಾಡಿದಾಗ ಹೊಸ ಒಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಮ್ಮ ಬೆಳವಣಿಗೆ ಬಗ್ಗೆ, ಅವರ ಬೆಳವಣಿಗೆ ಬಗ್ಗೆ, ಅಥವಾ ನಾವು ವ್ಯವಹಾರ ಮಾಡುವಂತಹ ವ್ಯವಹಾರಗಳು ಕೂಡ ಏನಾಗ್ತಾ ಹೋಗ್ತವೆ, ಬೆಳೀತಾ ಹೋಗ್ತವೆ. ಹಾಗೆ ನಮ್ಮ ದೃಷ್ಟಿಕೋನ ಕೂಡ ಬದಲಾಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಜೀವನದಲ್ಲಿ ಇದುವರೆಗೆ ಸಿಗದ ಅದ್ಭುತವಾದದ್ದು ಸಿಗಬೇಕಂದ್ರೆ ನಾವೇನು ಮಾಡಬೇಕು, ಇಂದಿಗೂ ಮಾಡಿದಂಥ ಕೆಲಸವನ್ನು ಮಾಡಬೇಕು. ಸೊ ಅದೇ ಈ ಕತೆ ಹೇಳುವಂಥದ್ದು. ಸೊ ಏನು, ಆ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬಂದರೆ ಮಾತ್ರ ನಾವು ಅಸಾಧ್ಯವಾದದ್ದನ್ನು ಕೂಡ ನಾವು ಸಾಧ್ಯ ಮಾಡ್ಬೋದು ಅನ್ನುವಂಥದ್ದು ಈ ಕಥೆಯ ಸಾರಾಂಶವಾಗಿರುತ್ತೆ. ಸೊ ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟವಾದರೆ ನಿಮ್ಮ ಲೈಕನ್ನು ನನ್ನ ಈ ಒಂದು ಪುಟ್ಟ ವಿಡಿಯೋಗೆ ಕೊಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಅರಮನೆ ಅಂಗಳದಲ್ಲಿ 2 ಹದ್ದುಗಳು, ಒಂದಕ್ಕೆ ಆಕಾಶ ಇನ್ನೊಂದಕ್ಕೆ ಕೊಂಬೆಯ ಆಸರೆ. ಎಲ್ಲ ತಜ್ಞರು ಸೋತರು, ರಾಜನ ಚಿಂತೆ ಹೆಚ್ಚಿತು. ಆದರೆ ಒಬ್ಬ ರೈತ ನಗುತ್ತಾ ಕೊಟ್ಟ ಸರಳ ಉತ್ತರ: ಕೊಂಬೆ ಇಲ್ಲ ಅಂದಾಗ ಹಾರಲೇಬೇಕಲ್ಲವೇ? ಆಗ ರೆಕ್ಕೆಗಳು ಅರಿತವು ತಮ್ಮ ಶಕ್ತಿ, ತಮ್ಮ ಗತಿ. ಸೀಮೆ ಇಲ್ಲದ ಆಕಾಶವೇ ಅದರ ನಿಜವಾದ ನೆಲೆಯು. ಹಾರಿತು ಹದ್ದು ಮುಟ್ಟಿತು ಮುಗಿಲನು, ಹಾರಿತು ಹದ್ದು ಮುಟ್ಟಿತು ಮುಗಿಲನು.